ಚರ್ಚೆ ಮಾಡಿದ್ದೀರಾ ಸರ್? ಅವ್ರ ಶಿಫಾರಸುಗಳನ್ನು ಎಲ್ಲವನ್ನೂ ಕೂಡ ಯಥಾವತ್ತಾಗಿ ಪಾಲನೆ ಮಾಡ್ತೀರಾ ಹೇಗೆ ಸರ್? ಅಲ್ಲ, ಈಗ ಜಸ್ಟಿಸ್ ಕುನ್ನಾ ಅವರ ವರದಿಯನ್ನು ಸರ್ಕಾರ ಮೊದಲನೇದಾಗಿ ಒಪ್ಕೊಂಡಿದೆ. ಇಟ್ ಈಸ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್. ಅದರಲ್ಲಿ ಏನೆಲ್ಲ ರೆಕಮೆಂಡೇಶನ್ಸ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಒಂದೊಂದನ್ನೇ ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈಗಾಗಲೇ RCB ಅವ್ರದ್ದು, ಆಮೇಲೆ DNA ಅವ್ರದ್ದು, ಅವರ ಕೇಸ್ಗಳೇನು ಹೈಕೋರ್ಟಲ್ಲೆಲ್ಲ ಇದೆ ಅದು ಹಾಗೆ ಮುಂದುವರಿಯುತ್ತೆ. ಆಮೇಲೆ ಅಧಿಕಾರಿಗಳ ಮೇಲೆ ಈಗಾಗಲೇ ಅವರನ್ನು ಸಸ್ಪೆಂಡ್ ಮಾಡಿ ಒಂದು ಹಂತದ ಶಿಕ್ಷೆಗೆ ಒಳಪಡಿಸಿತ್ತು. ಈಗ ಮತ್ತೊಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಸರ್ಕಾರ ಮಾಡಿದೆ. ಮುಂದೆ ಅವ್ರದ್ದು ಕೆಲವು ರೆಕಮೆಂಡೇಷನ್ಸ್ಗಳಿದ್ದಾವೆ. ಅಂದರೆ ಇನ್ಮೇಲೆ ಮುಂದೆ ಈ ರೀತಿ ಮ್ಯಾಚ್ಗಳಿಗೆ ಪರ್ಮಿಷನ್ ಕೊಡುವಾಗ ಏನು ಕಂಡೀಷನ್ಸ್ ಇರಬೇಕು, ಕ್ರೌಡ್ ಮ್ಯಾನೇಜ್ಮೆಂಟಿಗೆ ಯಾವ ರೀತಿ ನಿಯಮಗಳು ಮಾಡಬೇಕು, ಈ ಥರದ್ದೆಲ್ಲ ಕೆಲವು ರೆಕಮೆಂಡೇಷನ್ಸ್ ಇದೆ. ಅದನ್ನೆಲ್ಲ ಸರ್ಕಾರ ಪರಿಗಣಿಸುತ್ತೆ. ಅಲ್ಲ ಸರ್, ಮತ್ತೆ ಯಾಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಸರ್? ವರದಿ ಕೊಟ್ಟಾದ್ಮೇಲೆ ಮತ್ತೆ ಆಗಲೇ CID ಕೂಡ ಕೊಟ್ಟಿತ್ತು. ಅದು ಇಂಟರ್ನಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಬಂದು ಅಡ್ಮಿನಿಸ್ಟ್ರೇಟಿವ್, ಅದು ಇಂಟರ್ನಲ್ಲಿ ಮಾಡ್ತಾರೆ. ಅದನ್ನು ಆ ತೀರ್ಮಾನ ಚರ್ಚೆ ಮಾಡೇ ತೀರ್ಮಾನ ಮಾಡಿದ್ದಾರೆ. BJPಯವರು ತಾವು ಮಾಡಿರೋ ತಪ್ಪನ್ನು ಮುಚ್ಚಾಕೊಳ್ಳೋದಕ್ಕೆ ಈ ಥರ ವರದಿ ಪಡೆದು ಮಾಡ್ತಿದ್ದಾರೆ ಆರೋಪ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಈಗ ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ. ಅವರು ಹೇಳೋದು ನಾವು ಯಾವಾಗಲೂ ಹೇಳ್ತೀವಿ, ನೀವು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಿ, ನಿಮ್ಮ ಸಲಹೆ ಸೂಚನೆ ಕೊಡಿ. ಆ ಸಲಹೆಗಳು ಭಾಳ ಉತ್ತಮವಾಗಿದ್ದರೆ ಅದನ್ನು ನಿಮ್ಮನ್ನು ವಿರೋಧ ಪಕ್ಷ ಅಂತ ಅಂದ್ಕೊಳ್ಳೋದಿಲ್ಲ. ನಾವು ಜನರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಅದನ್ನು ಪರಿಗಣಿಸ್ತೀವಿ ಅಂತೀವಿ. ಆದರೆ ಈ ಟೀಕೆ ಟಿಪ್ಪಣಿಗಳು ಮಾಡ್ತಾನೇ ಇರ್ತಾರೆ ಅವರು. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ. ಅದು ಅವರಿಗಿರುವಂಥ ಹಕ್ಕು. ಅದು ವಿರೋಧ ಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷದ ಮೇಲೆ ಟೀಕೆ ಟಿಪ್ಪಣಿ ಮಾಡೋದು ಸಹಜ. ನಾವು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ ನಾವು ಮಾಡಿದ್ದೇವೆ, ಅವ್ರು ಮಾಡ್ತಾರೆ, ಸಂತೋಷ. ಅದಕ್ಕೆ ನಾವು ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ ಸರ್? ಈ ರಾಜಕೀಯದ ಯಾರ್ದು ಕೂಡ ತಲೆದಂಡ ಆಗಲಿಲ್ಲ ಅನ್ನುವಂಥದ್ದು ಗೋವಿಂದರಾಜ್ನವ್ರ ಹೆಸರದ್ದು ಏನಾದ್ರು ಉಲ್ಲೇಖ ಇದೆ ಸರ್ ಇದರಲ್ಲಿ? ಇಲ್ಲ, ಅದರಲ್ಲೇನು ಉಲ್ಲೇಖ ಇಲ್ಲ, ವರದಿಯಲ್ಲೇನು ಉಲ್ಲೇಖ ಇಲ್ಲ. ವರದಿಯಲ್ಲಿ ಬರೀ ನಮ್ಮ ಈ DNA, RCB, KSCA, ಆಮೇಲೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಅಷ್ಟು ಜನರದ್ದು ಮಾತ್ರ ಇದೆ. ಸರ್, ರಾಹುಲ್ ಗಾಂಧಿ ಅವರಿಗೆ ವೋಟರ್ ಇಶ್ಯೂಗೆ ಎಲೆಕ್ಷನ್ ಕಮಿಷನರ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ ಸರ್. ರಾಹುಲ್ ಗಾಂಧಿ ಅವರು ಕೂಡ ಕರ್ನಾಟಕದಲ್ಲಿ ಈ ಒಂದಷ್ಟು ಕ್ಷೇತ್ರಗಳಲ್ಲಿ ವೋಟರ್ ಐಡಿಗಳನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂಥದ್ದು ಸರ್. ತಮ್ಮ ಗಮನಕ್ಕೆ ಅಲ್ಲ, ಈಗಾಗಲೇ ಅಧ್ಯಕ್ಷರು ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅಂಥದ್ದು ನಡೆದಿದೆ ಅಂತೇಳಿ ಅವರು ಕೂಡ ಸಮರ್ಥನೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳಿದ್ದಾರೆ, ಕರ್ನಾಟಕದಲ್ಲೂ ಕೂಡ, ಇಡೀ ದೇಶದಲ್ಲಿ ಆಗಿದೆ, ಕರ್ನಾಟಕದಲ್ಲೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನು ನಾನು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೂಡ ಪ್ರೂವ್ ಮಾಡ್ತೀನಿ ಅಂತಲೂ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅದನ್ನು ಎಲೆಕ್ಷನ್ ಕಮಿಷನ್ಗೆ ತಿಳಿಸುವಾಗ ಕಾಯ್ದು ನೋಡೋಣ. ಅಲ್ಲ, ಇನ್ನೂ ದೂರು ಏನು ಕೊಟ್ಟಿಲ್ಲ ಅಂತ ಎಲೆಕ್ಷನ್ ಕಮಿಷನ್ ನಿನ್ನೆ ಪ್ರಾಸೆಸ್ ಅಲ್ವಾ? ಸರ್, ಪ್ರಾಸೆಸ್ನಲ್ಲಿ ಇರ್ತದೆ ಸರ್. ಇನ್ನೊಂದು ಮಹದಾಯಿ ವಿಚಾರ ಸರ್, ಗಂಭೀರ ಸ್ವರೂಪ ಇದೆ ಸರ್. ಅವರು ಮತ್ತೆ ಉಚ್ಚಾರ ಮಾಡ್ತಾ ಇದ್ದಾರೆ, ಮಹದಾಯಿ ಯಾವುದೇ ಕಾರಣಕ್ಕೂ ಕಾಮಗಾರಿ ಆಗಕ್ಕೆ ಬಿಡಲ್ಲ ಅಂತ ಗೋವಾ CM ಪುನರುಚ್ಚಾರ ಮಾಡ್ತಾ ಇದ್ದಾರೆ ಸರ್. ಇಲ್ಲ ನೋಡಿ, 2022ರಲ್ಲೇ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಅನುಮತಿಯನ್ನು ಕೊಟ್ಟಿತ್ತು. ಆನಂತರ ಬೆಳವಣಿಗೆಗಳೆಲ್ಲ ಅದನ್ನು ಸ್ಟಾಪ್ ಮಾಡಿದರು. ಆಮೇಲೆ ಅದು ಕೇಂದ್ರ ಸರ್ಕಾರಕ್ಕೆ ಹೋಯಿತು. ಈ ರೀತಿ ಎಲ್ಲ ಬೆಳವಣಿಗೆಗಳಾಗಿ ಈಗ ಒಂದು ರೀತಿಯ ಸಂಘರ್ಷ ಪ್ರಾರಂಭ ಆಗಿದೆ ಗೋವಾಕ್ಕೂ ಕರ್ನಾಟಕಕ್ಕೂ. ನಮಗೇನಪ್ಪ ಅಂತ ಹೇಳಿದರೆ, ಇದು ಕುಡಿಯುವ ನೀರಿನ ಯೋಜನೆ ಅಂತೇಳಿ, ಅದಕ್ಕೆ ಯಾವ ನಿರ್ಬಂಧಗಳು ಇರಬಾರ್ದು ಅಂತ ಕೇಂದ್ರ ಸರ್ಕಾರನೇ ಅನೇಕ ಸಂದರ್ಭದಲ್ಲಿ ಹೇಳಿದೆ. ಆ ರೀತಿ ನಡ್ಕೊಂಡು ಕೂಡ ಇದೆ. ಹಾಗಾಗಿ ಕುಡಿಯೋ ನೀರಿಗೆ ಇಂಥ ನಿರ್ಬಂಧಗಳೆಲ್ಲ ಬರಬಾರ್ದು ಅನ್ನೋದು ಅಷ್ಟೇ ನಮ್ಮದು. ಅದನ್ನು ಆದಷ್ಟು ಬೇಗ ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗಿ ಬಗೆಹರಿಸಿಕೊಟ್ರೆ ಭಾಳ ಸಂತೋಷ. ಅದನ್ನೇ ನಾವು ಒತ್ತಾಯ ಮಾಡ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ, ನೀವು ಬಗೆಹರಿಸ್ಕೊಡಿ ಇದನ್ನು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರ ಮೇಕೆದಾಟು ಬೆಂಗಳೂರು ಪಟ್ಟಣಕ್ಕೆ ಕುಡಿಯೋ ನೀರಿನ ಯೋಜನೆ, ಅದು ನಾವು ಅದರಲ್ಲಿ ಯಾವುದೇ ಇರಿಗೇಷನ್ ಪ್ರಾಜೆಕ್ಟ್ ಅಂತ ನಾವು ಅಂದ್ಕೊಂಡಿಲ್ಲ, ಮಾಡೋದೂ ಇಲ್ಲ. ಅದು ಬೆಂಗಳೂರಿಗೆ 47 TMC ನೀರು ಸಿಕ್ಕುತ್ತೆ. ಅಲ್ಲಿ ಮೇಕೆದಾಟನ್ನು
ಪ್ರಾಜೆಕ್ಟನ್ನು ಕಟ್ಟಿದರೆ ಅಂತ ಹೇಳುವಂಥದ್ದು ನಮ್ಮ ಪ್ರಸ್ತಾವನೆ ಇರೋದು. ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು. ಸರ್ವ ಪಕ್ಷಗಳ ಸಭೆಯನ್ನು ಅದು ಮುಖ್ಯಮಂತ್ರಿಗಳು ಆಮೇಲೆ ನೀರಾವರಿ ಸಚಿವರು ತೀರ್ಮಾನ ಮಾಡ್ತಾರೆ ಅದನ್ನ. ಸರ್, ಬಿಕ್ಲು ಕೇಸಲ್ಲಿ SIT ರಚನೆ ಆಗಿದೆ, ಒಂದಿಷ್ಟು ಆರೋಪಿಗಳನ್ನೇ ಇದಾಗ್ತಿದೆ ಅಂತ. SIT ರಚನೆ ಆಗಿಲ್ಲ, COD ಕೊಟ್ಟಿದ್ದೇವೆ. ಅದು ಅವ್ರು ತನಿಖೆ ಮಾಡ್ತಾರೆ. ಈಗಾಗಲೇ ಒಂದು ಹಂತದಲ್ಲಿ ಸ್ಥಳೀಯ ಪೊಲೀಸರು ತನಿಖೆ ಮಾಡ್ತಾಯಿದ್ರು. ಅಷ್ಟರಲ್ಲಿ COD ಕೊಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದ್ರ ಪ್ರಕಾರ ಅದು ಮುಂದುವರಿಯುತ್ತೆ, ತನಿಖೆ ಮುಂದುವರಿಯುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.